ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮಂಡ್ಯದ ನಾಗಮಂಗಲದ ಪರಿಸ್ಥಿತಿಯ ಬಗ್ಗೆ. ನಾಗಮಂಗಲ ಪಟ್ಟಣದಲ್ಲಿ ಎಸ್ಪಿ ರೌಂಡ್ಸ್ ಹಾಕ್ತಿದ್ದಾರೆ. ಪರಿಸ್ಥಿತಿಯ ಅವಲೋಕನ ಆಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು. ಈಗ ತಾನೇ ನಮ್ಮ ಪ್ರತಿನಿಧಿ ರಂಜಿತ್ ಹೇಳ್ತಾ ಇದ್ರು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನೋಡೋದಕ್ಕೆ ಸಿಗ್ತಾರೆ ಅಂತ. JR ವಾಹನದೊಂದಿಗೆ ಎಲ್ಲ ಪರಿಸ್ಥಿತಿ ಅವಲೋಕನ ಆಗ್ತಾ ಇದೆ. ನಾಗಮಂಗಲ ಪಟ್ಟಣದಲ್ಲಿ ಸ್ವತಃ ಎಸ್ಪಿ ರೌಂಡ್ಸ್ ಹಾಕ್ತಿದ್ದಾರೆ, ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಈಗಿನ ಪರಿಸ್ಥಿತಿಯ ಬಗ್ಗೆ ನಾನು ಮಾಹಿತಿ ಪಡೆದುಕೊಳ್ತಿದ್ದೆ. ಅದ್ರ ಜೊತೆಗೆ ಆನಂದ್, ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ವರ್ಷ ಕೂಡ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂಥ ಗಲಾಟೆಗಳು ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಆಗಿತ್ತು, ಆದ್ರೆ ಇಷ್ಟರ ಮಟ್ಟಿಗೆ ಆಗಿರ್ಲಿಲ್ಲ ಅಂತ. ಪದೇ ಪದೇ ಇಂಥ ಘಟನೆಗಳಲ್ಲಿ ಮರುಕಳಿಸ್ತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ಆಬ್ವಿಯಸ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ, ಮೆರವಣಿಗೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಪೊಲೀಸ್ ಇಲಾಖೆ ಕೂಡ ಫೇಲ್ ಆಗ್ಬಿಡ್ತಾ ಈ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ, ಇಂಥ ಗಲಾಟೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ? ಶ್ರುತಿ, ಖಂಡಿತವಾಗ್ಲೂ ಈ ಒಂದು ಗಲಭೆಯನ್ನ ತಡೆಯೋ ನಿಟ್ಟಿನಲ್ಲಿ ಪೊಲೀಸರು ವಿಫಲವಾಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಕಳೆದ ವರ್ಷವೂ ಕೂಡ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಇದೇ ರೀತಿ ಗಲಾಟೆ ಆಗಿತ್ತು. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಗಲಭೆ ಆಗಿರಲಿಲ್ಲ. ಆಗಲೂ ಕೂಡ ಏನು ಮಸೀದಿ ಬಳಿ ಗಣೇಶ ಮೂರ್ತಿ ಬರ್ತಾ ಇದ್ದಂತೆ ತಡೆಯುವಂಥ ಕೆಲಸವನ್ನು ಮಾಡಿದ್ರು. ಆಗಲೂ ಕೂಡ ಎರಡೂ ಕೋಮಿನವರು ಪರಸ್ಪರ ತಮ್ಮ ಧರ್ಮದ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಒಂದಷ್ಟು ಅಲರ್ಟ್ ಆಗಿ ಲಾಸ್ಟ್ ಟೈಮು ಒಂದು ಗಲಾಟೆಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಈ ಬಾರಿ ಆ ರೀತಿ ಆಗಲಿಲ್ಲ. ಎಲ್ಲ ಒಂದು ಕಡೆ ಕೆಲವೊಂದು ಕಿಡಿಗೇಡಿಗಳು ಮೊದಲೇ ಪ್ರಿಪ್ರೇಷನ್ ಆಗಿದ್ರಾ, ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನ. ಯಾಕೆಂದರೆ ಆವತ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪೊಲೀಸ್ನವರು ಮೊದಲೇ ಪಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಗಲಾಟೆ ಆಗುತ್ತೋ ಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ನವ್ರನ್ನ ನಿಯೋಜನೆ ಮಾಡ್ಕೋಬೇಕಿತ್ತು. ಆದರೆ ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡ್ಕೊಂಡಿದ್ರು. ಕೆಲವು ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಿದ್ರು. ಆದರೆ ಯಾವುದಕ್ಕೂ ಅದು ಸಾಕಾಗಲಿಲ್ಲ ಅಂತಲೇ ಹೇಳ್ಬೋದು. ಒಂದು ರೀತಿ ಪೊಲೀಸ್ನವರು ಇಲ್ಲಿ ಒಂದು ರೀತಿ ನಿರ್ಲಕ್ಷ್ಯನ ಮೆರೆದಿದ್ದಾರೆ ಅನ್ನೋದು ಒಂದಷ್ಟು ಇಲ್ಲಿ ಸ್ಥಳೀಯರ ಏನು ಆರೋಪ ಆಗಿರುವಂಥದ್ದು. ಯಾಕೆಂದರೆ ಪ್ರತಿ ಬಾರಿ ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದಷ್ಟು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಬೇಕಾಗಿತ್ತು, ಆದರೆ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂಥದ್ದು. ಘಟನೆ ನಡೆದಾದ ಬಳಿಕ ಏನು ನಾಗಮಂಗಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ನವ್ರು ಸಿಗ್ತಾ ಇದ್ದಾರೆ. ಗಲ್ಲಿಯಲ್ಲೂ ಕೂಡ ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ್ದಾರೆ. ಖುದ್ದು SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಗಂಟೆಗೊಮ್ಮೆ ರೌಂಡ್ಸ್ ಹೊಡೆಯೋ ಮೂಲಕ ಏನು ಇಡೀ ಪಟ್ಟಣ ಒಂದು ತಮ್ಮ ಸುಬ್ಬರ್ದಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಯಾವಾಗ ಬೇಕಾದರೂ ಇಲ್ಲಿ ಸ್ಫೋಟ ಆಗ್ಬೋದು ಅನ್ನೋ ಒಂದು ಆತಂಕ ಇಲ್ಲಿ ಮನೆ ಮಾಡಿರುವಂಥದ್ದು. ಸದ್ಯಕ್ಕೆ ಏನು ವರ್ತಕರು ಸ್ವಯಂ ಪ್ರೇರಿತ ಬಂದ್ಗೆ ಮುಂದಾಗಿರುವಂಥದ್ದು. ಬಹುತೇಕ ಅಂಗಡಿ ಮುಂಗಟ್ಟುಗಳು ಇವತ್ತು ಇನ್ನೂ ಓಪನ್ ಆಗಿಲ್ಲ. ಇಷ್ಟೊತ್ತಿಗಾಗಲೇ ವ್ಯಾಪಾರ ವಹಿವಾಟು ಆರಂಭ ಆಗ್ತಿತ್ತು. ಆದರೆ ಇವತ್ತು ಅಂಗಡಿ ಮುಂಗಟ್ಟುಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಅವ್ರಿಗೂ ಕೂಡ ಒಂದಷ್ಟು ಭಯ ಇದೆ. ಜೊತೆಗೆ ಕಳೆದ ರಾತ್ರಿ ನಡೆದಂಥ ಕಿಡಿಗೇಡಿ ಕೃತ್ಯವನ್ನು ಖಂಡಿಸಿ ಇವತ್ತು ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಂದ್ಗೆ ವರ್ತಕರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರು ನಾಗಮಂಗಲಕ್ಕೆ ಬರ್ತಾರೆ. ನಾಗಮಂಗಲ ಚಲುವರಾಯಸ್ವಾಮಿಯವರ ಸ್ವಕ್ಷೇತ್ರ, ಅವರ ಕ್ಷೇತ್ರದಲ್ಲೇ ಘಟನೆ ಆಗಿರೋದ್ರಿಂದ ಒಂದಷ್ಟು ಐಪನ್ನು ಪಡ್ಕೊಂಡಿರುವಂಥದ್ದು. ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಈಗಾಗಲೇ ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಖುದ್ದು ಅವರು ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ಇಲ್ಲೇನಾಗಿತ್ತು, ಜೊತೆಗೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಜೊತೆಗೆ ಯಾರು ಗಲಭೆ ವೇಳೆ ಅಂಗಡಿ ಮುಂಗಟ್ಟುಗಳನ್ನು ಕಳೆದುಕೊಂಡಿದ್ದಾರೆ, ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ, ಅಂಥವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ರಂಜಿತ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಚಲುವರಾಯಸ್ವಾಮಿ ಅವರ ಆಗಮನ ಕೂಡ ಆಗುತ್ತಂತೆ ಸ್ಥಳಕ್ಕೆ. ಕಿಡಿಗೇಡಿಗಳಿಂದ ಬಡ ವ್ಯಾಪಾರಿಯ ಬೈಕ್ಗೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿಯ ಜ್ವಾಲೆಗೆ ನಾಗಮಂಗಲದ ರಸ್ತೆಗಳು ಕೂಡ ಹಾಳಾಗಿದೆ. ಬಡ ವ್ಯಾಪಾರಿಗಳ ಬದುಕು ಬೀದಿ ಪಾಲಾಗಿದೆ. ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ ವ್ಯಾಪಾರಸ್ಥರು. ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲೂ ಕೂಡ ವ್ಯಾಪಾರಸ್ಥರು ಒತ್ತಾಯ ಕೂಡ ಮಾಡ್ತಿದ್ದಾರೆ, ಪರಿಹಾರ ಬೇಕು ಅಂತ. ಯಾರೋ ಕಿಡಿಗೇಡಿಗಳು, ಯಾರೋ ದುಷ್ಕರ್ಮಿಗಳು ಮಾಡುವಂತಹ ಕೃತ್ಯಕ್ಕೆ ನಾವ್ಯಾಕೆ ಸ್ವಾಮಿ ಸಫರ್ ಆಗಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ ನೋಡಿ. ಪಾಪ
ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು, ವ್ಯಾಪಾರ ಮಾಡ್ಕೊಂಡು. ಈಗ ಅವರ ಅಂಗಡಿ ಮುಂಗಟ್ಟುಗಳೇ ನಾಶ ಆಗ್ಬಿಟ್ಟಿದೆ. ಇದೇ ಹೇಳೋದು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಅಂತ. ಯಾರ್ದೋ ಕುಮ್ಮಕ್ಕಿಗೆ ಯಾರೋ ಹೇಳಿದ್ರು ಅಂತ ಕಾರಣಕ್ಕೆ ನೀವು ಈ ರೀತಿಯೆಲ್ಲ ಬೆಂಕಿ ಹಚ್ಚುತ್ತೀರಿ, ಗಲಭೆ ಎಬ್ಬಿಸ್ತೀರಿ ಅಂತ ಆದ್ರೆ ಇಲ್ಲಿ ಸಾರ್ವಜನಿಕರು ಅಮಾಯಕರು ಏನ್ ತಪ್ಪು ಮಾಡಿದ್ದಾರೆ? ಏನು ತಪ್ಪು ಮಾಡದೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಕಳೆದುಕೊಂಡು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಅವರನ್ನ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾಗಮಂಗಲದ ಗಲಭೆ ವೇಳೆ ಕಿಡಿಗೇಡಿಗಳು ಮಾಡಿದಂಥ ದುಷ್ಕೃತ್ಯಕ್ಕೆ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ. ಕೆಲವು ಕುಟುಂಬಗಳು ಏನು ಮಾಡ್ತಿದ್ದಂಥ ವ್ಯಾಪಾರದ ಅಂಗಡಿಗಳನ್ನು ಕಳೆದುಕೊಂಡಿವೆ. ಇದೀಗ ಏನು ಸಾಕಷ್ಟು ನಷ್ಟವನ್ನು ಅನುಭವಿಸಿ ಮುಂದೇನಪ್ಪ ಅನ್ನೋ ಸ್ಥಿತಿಗೆ ಬಂದು ತಲುಪಿವೆ. ಅದೇ ರೀತಿ ಕೆಲವರು ಏನು ವಾಹನಗಳನ್ನು ಕಳ್ಕೊಂಡಿದ್ದಾರೆ, ವಾಹನಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಬಡ ವಿಕಲಚೇತನರ ಒಬ್ಬರ ತ್ರಿಚಕ್ರ ವಾಹನಕ್ಕೂ ಕೂಡ ಬೆಂಕಿಯನ್ನು ಹಾಕಲಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಈ ಒಂದು ತ್ರಿಚಕ್ರ ವಾಹನವನ್ನು ಸಲ್ಮಾನ್ ಅನ್ನೋರಿಗೆ ಸರ್ಕಾರದಿಂದ ನೀಡಲಾಗಿತ್ತು. ಇದೇ ವಾಹನವನ್ನು ಬಳಸ್ಕೊಂಡು ಜೀವನವನ್ನು ಮಾಡ್ತಿದ್ರು. ಏನು ಅಂಗಡಿಗೆ ಅಂದರೆ ಅವ್ರು ಕೆಲಸ ಮಾಡೋದಕ್ಕೆ ಹೋಗಬೇಕಾದ್ರೆ ಜೊತೆಗೆ ಮನೆಗೆ ಹೋಗೋದಕ್ಕೆ ಇದೇ ವಾಹನವನ್ನು ಅವಲಂಬಿಸಿದ್ರು. ಜೊತೆಗೆ ಯಾವುದಾದ್ರೂ ಕೆಲಸ ಇದ್ದರೆ ಇದೇ ವಾಹನವನ್ನು ಅವಲಂಬಿಸಿದ್ರು. ಇದೀಗ ರಾತ್ರಿ ನಡೆದಂಥ ಏನು ಕಿಡಿಗೇಡಿಗಳ ಕೃತ್ಯಕ್ಕೆ ಈ ತ್ರಿಚಕ್ರ ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇಲ್ಲಿ ನನ್ನ ಜೊತೆ ಸಲ್ಮಾನ್ ಇದ್ದಾರೆ. ಈಗ ಅವರ ಸ್ಥಿತಿ ಶೋಚನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದ್ದಂಥ ಗಾಡಿಯನ್ನು ಕಳ್ಕೊಂಡಿದ್ದಾರೆ. ಮತ್ತೊಂದೆಡೆ ಏನು ಈಗ ಮುಂದೆ ಏನಪ್ಪ ಅನ್ನೋ ಒಂದು ಸ್ಥಿತಿಯಲ್ಲಿ ತಲುಪಿರುವಂಥದ್ದು. ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನೀವು ಇದೇ ಗಾಡಿಯನ್ನು ಅವಲಂಬಿಸಿದ್ರಿ, ಈಗ ನಿಮ್ಮ ಗಾಡಿ ಸುಟ್ಟು ಭಸ್ಮ ಆಗಿದೆ, ಏನು ಹೇಳ್ತೀರಿ? ಬೇರೆಯವ್ರ ಗಾಡಿ ಕೊಡ್ತೀವಿ ಸರ್. ನಮಗೆ ಎಲ್ಲಿ ಹೋಗ್ಬೇಕು ನಾವು? ಈಗ ಇದರಲ್ಲೇ ಜೀವನ ಮಾಡ್ತಿದ್ವಿ ನಾವು. ಮಂಡ್ಯ ಹೋಗಿದ್ರು, ಅಂಗಡಿಗೆ ಎಲ್ಲ ಹಾರ ಎಲ್ಲ ಹಾಗಾಗಿ ಬಸರಾಡುದ್ದೆಲ್ಲ ಪುರ ಇದಕ್ಕೆ ನಾವು ಹೋಗ್ತಾಯಿದ್ರು. ಏನು ಕೆಲಸ ಮಾಡ್ತಿದ್ರಿ ನೀವು? ಹೂ ಅಂಗಡಿ ಕೆಲಸ ಮಾಡ್ತಾಯಿದ್ವಿ. ಹೂ ಅಂಗಡಿಯಲ್ಲಿ ಬಾಬಣ್ಣ ಹತ್ರ ಅವ್ರ ಹತ್ರ ಇದ್ರು. ಒಂದು ದಮ್ಮಿ ನನ್ನ ಮಕ್ಕಳು ಮಾಡಿಬಿಟ್ಟು ನಮಗೆ ಗಾಡಿನೇ ಇಲ್ಲ. ಈಗ ನಾವು ಎಲ್ಲಪ್ಪ ಹಿಂಗೆ ಹೋಗ್ಬೇಕು. ನಾಷ್ಟಕ್ಕೆ ಹೋದ್ರು, ಬಾತ್ರೂಮ್ಗೆ ಹೋಗಿದ್ರು ಗಾಡಿಯೆಲ್ಲ ಹೋಗೋದು ನಾವು. ಹಿಂಗೆ ಹೋಗೋಕ್ಕಾಗಲ್ಲ ನಮಗೆ. ಹೆಂಗಂತ ಹೇಳಿ ನಮ್ಮ ಗಾಡಿ ಕೊಡಿಸಿ ನಮಗೆ ಏನು ಮಾಡೋಣ ಸರ್? ನಾವು ಯಾರೋ ಕಿಡಿಗೇಡಿಗಳು ಮಾಡಿರೋದಕ್ಕೆ ಕೆಲಸಕ್ಕೆ ಎಲ್ಲರಿಗೆ ತಲೆನೋವು ಬಂತು. ಇದು ಒಬ್ಬ ಮಾಡಿದ ನನ್ನ ಮಗನಿಗೆ ಕೆಲಸಕ್ಕೆ ಇದು ಆಗಲೇಬೇಕು ಸರ್, ಆಗಲೇಬೇಕು ಅಂಥವ್ರಿಗೆ ಶಿಕ್ಷೆ ಆಗಬೇಕು. ನಿಮ್ಗೆ ನಷ್ಟ ಆಗಿರೋದನ್ನ ಸರ್ಕಾರ ತುಂಬಿಕೊಡ್ಬೇಕು. ಗಾಡಿ ಬೇಕು ನಮಗೆ. ಈಗ ಯಾರು ಇಂಥ ಕಿಡಿಗೇಡಿಗಳ ಕೃತ್ಯ ಮಾಡಿದಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಹಿಂದೂ ಮುಸ್ಲಿಮ್ಸು ಎಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇರ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯನೇ ದ್ವೇಷಿಸುವಂಥದ್ದು ವಾತಾವರಣ ಸೃಷ್ಟಿ ಆಯಿತು. ಶಿಕ್ಷೆ ಆಗಬೇಕು ಸರ್. ನಮ್ಗೆ ಮಾಡೋರಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಅವ್ರು ಹೆಂಗೆ ಹೊಡೆದವ್ರಾಗತ್ತಾ ಗಾಡಿ ಇಷ್ಟು ಕಲ್ಲು ತೊಗೊಂಡು ಹೊಡೆದವ್ರ ನೆನೆ. ಅವ್ರಿಗೆ ಶಿಕ್ಷೆ ಆಗಬೇಕು. ನಮಗೆ ಗಾಡಿ ಸ್ವಲ್ಪ ಕೊಡಿಸಿ ಸರ್. ಇದಿಷ್ಟು ಏನು ವಾಹನವನ್ನು ಕಳೆದುಕೊಂಡಂಥ ಸಲ್ಮಾನ್ ಅವರ ಮಾತು. ಅಂದರೆ ಇದ್ದಂಥ ತ್ರಿಚಕ್ರ ವಾಹನ ಈಗ ಸುಟ್ಟು ಭಸ್ಮ ಆಗಿದೆ. ಈಗ ನನಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ನನಗೆ ಸರ್ ಎಷ್ಟು ನಷ್ಟ ಆಗಿದೆ, ಯಾವಾಗ ನಿಮಗೆ ಈ ಥರ ಬೆಂಕಿ ಹಾಕಿದ್ದಾರೆ ಅಂತ ಗೊತ್ತಾಯಿತು? 7:45 ಗಂಟೆ ನಾವು ಇಲ್ಲೇ ಇದ್ದೋ. ಒಟ್ಟಿನಲ್ಲಿ ಗಲಾಟೆ ಮಾಡ್ತಂತ ಯಾರು ಹೇಳಿದ್ರು. ನಾವು ಸುಮ್ಮನೆ ಮನೆಗೆ ಸೀದಾ ಮಾಡೋದು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಈಗ ಹೆಚ್ಚು ಕಮ್ಮಿ ಈಗ ಹಬ್ಬ ಸೀಸನ್ ಅಂದ್ಬಿಟ್ಟು ಯುಗಾದಿ ಗಣೇಶನ ಹಬ್ಬ ಸೀಸನ್ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 9-10 ಲಕ್ಷ ಐಟಮ್ ಆಗ್ಯದ. ಪೂರ್ತಿ ಐಟಮ್ ಎಲ್ಲ ಪೂರ್ತಿ ಸುಟ್ಟಾಗ್ಬಿಡೋದು ಸರ್. ಪೂರ್ತಿ ಎಷ್ಟು ನಷ್ಟ ಆಗಿದೆ ಸರ್? 10 ಲಕ್ಷ ಗಂಟೆ ಆಗಿದೆ ಸುಟ್ಟು ಅಷ್ಟಾಗತ್ತೆ ಪೂರ್ತಿ. ಈಗ ಈ ಥರದ್ದು ಯಾರೋ ಮಾಡುವಂಥ ಕಿಡಿಗೇಡಿ ಕೃತ್ಯಕ್ಕೆ ಬಡ ಕುಟುಂಬಗಳು ಬೀದಿಗೆ ಬಂದುಬಿಟ್ಟಿದ್ದಾವೆ. ಏನು ಹೇಳ್ತೀರಿ ಸರ್? ಏನು ಹೇಳೋದು? ಅವ್ರಿಗೇನಾರ ಇದು ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನಾರು ಮಾಡಿಬಿಟ್ಟು ಹೆಣ್ಣಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬೇಕಂತ ಮಾಡಿರೋದು ಸರ್ ಪೂರ್ತಿದ್ದು. ಇಲ್ಲಿ ಯಾವ ಧರ್ಮ ಆ ಧರ್ಮ ಈ ಧರ್ಮ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಎಲ್ಲರೂ ಜೀವನಕ್ಕೆ ಹೊಟ್ಟೆಪಾಡಿಗೆ ಮಾಡೋದು. ಹೊಟ್ಟೆಪಾಡಿಗೆ ಬದುಕ್ತಿದ್ದವರೆಲ್ಲ ಈಗ ಬೀದಿಗೆ ಬರುವಂತಾಗಿದೆ. ಸರ್ ಏನು ಹೇಳೋದು? ನಾವು ಈ ಥರ ಆಗ್ಬಿಟ್ರೆ ಹೇಳ್ತೀನಿ. ಪೂರ್ತಿ ಕಷ್ಟದಲ್ಲಿ ಇದೆ. ಪೂರ್ತಿ ಆ ಥರ ಯಾರಿಗೂ ಈ ಥರ ಇದಾಗ್ಬಿಡ್ದು. ಈ ಥರ ತಪ್ಪಾಗಿ ಪೂರ್ತಿ ಮಾಡೋದು. ಈ ಥರ ಯಾರಿಗೂ ಆಗೋದಲ್ಲ ಬೇಡ ಸರ್. ಆ ಥರ ಹಿಂಗಾಗ್ರೆ ಹಿಂಗಾಗಿ ಯಾರು ಹೇಳ್ತಾರೆ ಹೇಳಿ ನೀವೇನು ಹೋಗಲಿ. ಫುಲ್ ಕಷ್ಟ ಆಗ್ಬಿಟ್ಟೆ ಸರ್ ಪೂರ್ತಿ ನಮಗೆ. ಕಣ್ಣು ಬಿಡ್ಬೇಕಂತ ಹೇಳಿದ್ರೆ ಈಗೇನು ಒತ್ತಾಯ ಮಾಡ್ತೀರಿ? ಪರಿಹಾರಕ್ಕೆ ಏನಾರು ಆಗ್ರಹಿಸ್ತೀರಾ? ಪರಿಹಾರ ಏನಾರ ಗೌರ್ಮೆಂಟಿಂದ ಕೊಡ್ಬೇಕು, ನೋಡ್ಬೇಕು ಅಷ್ಟೇ. ಪರಿಹಾರ ಕೊಡೋದು ಗ್ಯಾರಂಟಿ ಏನು ಹೇಳೋಕ್ಕಾಗಲ್ಲ. ನಾವೇನು ಹಿಂಗಾಗೈತಲ್ಲ ಹೇಳಿ ನಾವು ಹೇಳ್ತೀನಿ. ಈಗ ನಿಮ್ಮ ಅಕ್ಕಪಕ್ಕ ಅಂಗಡಿಗಳಿಗೆ ಎಷ್ಟು ಥರ ಈಗಾಗಿದೆ ಸರ್? ಅಕ್ಕಪಕ್ಕ ಅಂಗಡಿಗಳು ನೋಡಿ ಪೂರ್ತಿ ಐತಲ್ಲ. ಅಕ್ಕಪಕ್ಕ ಅಂಗಡಿ ಪೂರ್ತಿ ಎಲ್ಲ ಕಡೆಗಳೆಲ್ಲ ಪೂರ್ತಿ ಆಗೈತೆ. ನಮ್ಮ ಅಂಗಡಿ ಸೇಫ್ ಮೇನ್ ಒಟ್ಟಿನಲ್ಲಿ. ಈ ರೀತಿ ನೀವು ಯಾವಾಗಾದ್ರೂ ನೋಡಿದ್ರಾ ನೀವು? ಸರ್ ಯಾವ್ದು ನೋಡಿಲ್ಲ ಥರ ಅದಾಗಿರೋದು. ಯಾವ್ದು ಆಗಿ ನೋಡಿ ಸರ್? ನೋಡಿ ಸರ್ ಅದಾವೆ ನೋಡಿಲ್ಲ. ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆಗ್ಬೇಕು ಸರ್. ಶಿಕ್ಷೆ ಆಗಬೇಕು ಅವ್ರಿಗೆಲ್ಲ ಪೂರ್ತಿ. ಯಾರೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆಗಬೇಕು.
ಇದಿಷ್ಟು ಚಪ್ಪಲಿ ಅಂಗಡಿ ಮಾಲೀಕ ಬರ್ಕತ್ ಅವರ ಮಾತು. ಅಂದರೆ ಈ ಹಿಂದೆ ನಾವು ಯಾವಾಗಲೂ ಕೂಡ ಈ ರೀತಿ ಒಂದು ದುಷ್ಕೃತ್ಯವನ್ನು ನೋಡಿರಲಿಲ್ಲ. ಕಿಡಿಗೇಡಿಗಳು ಈ ರೀತಿ ಏನು ಧ್ವಂಸವನ್ನು ಮಾಡಿದ್ದಾರೆ, ಬಡ ವ್ಯಾಪಾರಿಗಳ ಬದುಕನ್ನು ಕಸ್ಕೊಂಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.